Good morning all. Now let us discuss about the conclusion part of The Gentleman of the Jungle by Yomo Kanata. See, then what happened? Then after the commission of inquiry is appointed by the king of the forest, lion, that time all animals supported to the elephant because elephant occupies man's hut. So the commission enquiry, it's a give judgment to the favor who elephant. Yeah, they are given what judgment to the elephant. Okay, but unfortunately the man lost his hut. So the time what happens, see in the page number 5, the man having no alternative because they are giving a permission, you build another hut in our forest. So then what happened, see, and fearing that his refusal might expose him to the teeth and claws of members of the commission, did as they suggested, but no sooner had he built another hut than Mr. Rhinoceros charged in with his horn lowered and ordered the man to quit. See, then what happened? The commission members, it shows the teeth and claws of members. Okay, but unfortunately, the man lost his hut. Okay, see, then they suggested you built another hut. When the man built another hut in a forest, at the edge of the forest, in this time, Mr. Rhinoceros, ಈ ಸಾರಿ ಏನಾಗುತ್ತೆ, ನಾವೇನು ಗೇಂಡ ಮೃಗ ಅಂತ ಕರಿತೀವಲ್ಲ, ಆ ಒಂದು ಮೃಗ ಏನು ಮಾಡುತ್ತೆ, ಮನುಷ್ಯ ಇನ್ನೊಂದು ಮನೆಯನ್ನು ಚೆನ್ನಾಗಿ ಕಟ್ತಾನೆ. ಆ ಸಮಯಕ್ಕೆ ಮಿಸ್ಟರ್ ರೈನೋಸರಸ್ ಏನು ಮಾಡುತ್ತೆ, ಆ ಮನೆನ ಆಕ್ಯುಪೈಡ್ ಮಾಡುತ್ತೆ ಅಂಡ್ ಆರ್ಡರ್ಡ್ ದ ಮ್ಯಾನ್ ಟು ಕ್ವಿಟ್. ಮನುಷ್ಯ ಅಲ್ಲಿಂದನೂ ಹೋಗಬೇಕಾಗುತ್ತೆ. A royal commission was again appointed to look into the matter and the same finding was given. Then again the royal commission inquiry was appointed. Then the same thing is occurred. ಮತ್ತೆ ಅದೇ ವಿಷಯ, ಮತ್ತೆ ಅದೇ ಸಂದರ್ಭ ಏನಾಗುತ್ತೆ, ಮನುಷ್ಯನಿಗೆ ಒದಗಿ ಬರುತ್ತೆ. ಮತ್ತೆ ಎಲ್ಲ ಪ್ರಾಣಿಗಳು ಯಾರ ಪರವಾಗಿ, ರೈನೋಸರಸ್ನ ಪರವಾಗಿ ನ್ಯಾಯವನ್ನು ನೀಡ್ತವೆ. This procedure was repeated until Mr. Buffalo, Mr. Leopard, Mr. Hyena and the rest were all commanded with the new herds. Yes. ನಂತರ ಈ ಪ್ರೊಸೀಜರ್ ಹಂಗೆ ಆಗ್ತಾ ಹೋಗುತ್ತೆ. ಅದು ರಿಪೀಟೆಡ್ ಅಂಟಿಲ್ ಮಿಸ್ಟರ್ ಬಫೆಲೋ ಇನ್ನೊಂದ್ಸರಿ ಮನೆಯನ್ನು ಕಟ್ಟಿದ್ದಾಗ ಅದು ಹೋಗಿ ಆಕ್ಯುಪೈಡ್ ಮಾಡೋದು, ಮತ್ತೆ ಕಮಿಷನ್ ಎನ್ಕ್ವೈರಿ ಅಪಾಯಿಂಟೆಡ್ ಆಗೋದು, ಮತ್ತೆ ನೆಕ್ಸ್ಟು ಯಾವುದು ಮಿಸ್ಟರ್ ಲೇಪರ್ಡ್ ಆಕ್ಯುಪೇಷನ್ ಮಾಡೋದು, ನೆಕ್ಸ್ಟ್ ಮಿಸ್ಟರ್ ಹೆನ್ನ. ಈ ಥರ ಎಲ್ಲ ಪ್ರಾಣಿಗಳು ಮನೆಯನ್ನು ಏನು ಮಾಡ್ತಾ ಹೋಗ್ತವೆ, ಆಕ್ಯುಪೈಡ್ ಮಾಡ್ಕೊಂತ ಹೋಗ್ತವೆ. ಸಿ ದೆನ್ ದ ಮ್ಯಾನ್ ಡಿಸೈಡೆಡ್ ದಟ್ he must adopt an effective method of protection. ಈ ಸಾರಿ ಮನುಷ್ಯ ಹುಷಾರಾಗ್ತಾನೆ, ಹೇಗಾದ್ರೂ ಮಾಡಿ ಒಂದು ಮನೆನ ಸಂರಕ್ಷಣೆ ಮಾಡಲೇಬೇಕು ಈ ಸಾರಿ ಅಂತ ಒಂದು ಈ ಅಡಾಪ್ಟೆಡ್ ನ್ಯೂ ಐಡಿಯಾ. ಓಕೆ, ದಟ್ ಈಸ್ ಕಾಲ್ಡ್ ವಾಟ್, ಅಡಾಪ್ಟೆಡ್ ನ್ಯೂ ಎಫೆಕ್ಟಿವ್ ಮೆಥಡ್, ಒಂದು ಹೊಸ ವಿಧಾನವನ್ನು, ಪರಿಣಾಮಕಾರಿ ವಿಧಾನವನ್ನು ಒಂದು ಅಳವಡಿಸ್ಕೊಳ್ತಾನೆ. ಏನದಂತ ನೋಡೋಣ. ಸಿನ್ಸ್ ಕಮಿಷನ್ಸ್ ಆಫ್ ಎನ್ಕ್ವೈರಿ did not seem to be of any use to him, he sat down and said. Then again the commission inquiry is appointed, but there is no any use to him. ಅವನಿಗೆ ಅದರಿಂದ ಯಾವುದೇ ರೀತಿಯಾಗಿರುವಂಥ ಏನಾಗಲಿಲ್ಲ, ಉಪಯೋಗ ಆಗಲಿಲ್ಲ ಅನ್ನೋದನ್ನ ಹೇಳ್ತಾನೆ. he sat down, ಅಲ್ಲಿ ಕೆಳಗಡೆ ಕೂತು ಹೇಳ್ತಾನೆ ಅವನು ಏನಂತ, and said, ನಗೆ ಎಂದ ತಿ ನಗೆಗ ಮೋತಿಗೆ ಅಂತ ಹೇಳಿ. ದಟ್ ಇಸ್ ಕಾಲ್ಡ್ ವಾಟ್, ಕಿಕ್ಯೋ ಪೀಪಲ್ ಲ್ಯಾಂಗ್ವೇಜ್. ಓಕೆ, ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬುಷ್ ಪೀಪಲ್ಸ್ ದೇ ಆರ್ ಸ್ಪೀಕಿಂಗ್ ದಿಸ್ ಲ್ಯಾಂಗ್ವೇಜ್. It means which literally
ಲಿಟ್ರಲಿ ಮೀನ್ಸ್, ಸಾಹಿತ್ಯಿಕವಾಗಿರುವಂಥ ಅರ್ಥ ಏನಪ್ಪ ಅಂದರೆ, ಆ ಭಾಷೆಯ ಅರ್ಥ, there is nothing that treads on the earth that cannot be trapped ಅಂತಂದ್ರೆ, ಮತ್ತೆ ಮತ್ತೆ ಮನುಷ್ಯ ಅಥವಾ ಯಾವುದೇ ವ್ಯಕ್ತಿಗಳಲ್ಲಿ ಮತ್ತೆ ಅದೇ ಬಲಿ ಒಳಗಡೆ ಸಿಕ್ಕಾಕೊಳ್ಳಕ್ಕೆ ಸಾಧ್ಯವಿಲ್ಲ. ಇಟ್ ಮೀನ್ಸ್ ಆರ್ ಇನ್ ಅದರ್ ವರ್ಡ್ಸ್, ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ, ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಮನುಷ್ಯನನ್ನ ಒಂದು ಸಾರಿ ಮಾತ್ರ ಮೂರ್ಖನನ್ನಾಗಿ ಮಾಡಬಹುದು, ಆದರೆ ಪದೇ ಪದೇ ಅಲ್ಲ ಅಂತಂದ್ರೆ. ಎಷ್ಟು ಒಂದು ಸಾರಿ ಮೋಸ ಹೋಗ್ತಾರೆ, ಪದೇ ಪದೇ ಹೋಗೋದು ಅಲ್ವಾ, ಅಂದ್ರೆ ಜನ ಹುಷಾರಾಗ್ತಾರೆ ಅಂತ ಅರ್ಥ. ಎಸ್, ಆ ಒಂದು ಲ್ಯಾಂಗ್ವೇಜ್ ಹೇಳುತ್ತೆ ಅಂದ್ರೆ ನಗೆಂಡ ತಿ ನಗೆಗ ಮೋತಿಗೆ. ಇಟ್ ಮೀನ್ಸ್ ವಾಟ್, ದಟ್ಸ್ ಲಿಟರರಿ ಮೀನಿಂಗ್, ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಓಕೆ, ಒಂದು ಸಾರಿ ಮೂರ್ಖರನ್ನಾಗಿ ಮಾಡ್ಬೋದು, ಪದೇ ಪದೇ ಆಗೋದಕ್ಕೆ ಆಗಲ್ಲ, ಸಾಧ್ಯವಿಲ್ಲ. Early one morning, when the huts already occupied by the jungle, yes, Lord were all beginning to decay and fall to pieces. Yes, ಎಲ್ಲ ಪ್ರಾಣಿಗಳು ಆಕ್ಯುಪೈಡ್ ಮಾಡಿರುವಂಥ ಮನೆಗಳನ್ನು ಮನುಷ್ಯ ನೋಡ್ತಾ ಇದ್ದ. ಎಲ್ಲ ಸಣ್ಣ ಸಣ್ಣ ಪೀಸಸ್ಗಳನ್ನು ಅವನು ಅರ್ಲಿ ಮಾರ್ನಿಂಗ್ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು, he went out and built a bigger and better hut a little distance away. ಓಕೆ, ಅಂದರೆ ಅಲ್ಲಿರುವಂಥ ಸಣ್ಣ ಸಣ್ಣ ಪೀಸ್ಗಳನ್ನು ಮತ್ತು ಕಟ್ಟಿಗೆಗಳನ್ನು ತೆಗೆದುಕೊಂಡು he built a bigger house, ಒಂದು ದೊಡ್ಡದಾಗಿರುವಂಥ ಮನೆಯನ್ನು ಏನು ಮಾಡ್ತಾನೆ, ಮತ್ತೆ ನಿರ್ಮಾಣ ಮಾಡ್ತಾನೆ. ಓಕೆ, ಇಟ್ಸ್ ಮೀನ್ಸ್ ಲಿಟಲ್ ಡಿಸ್ಟೆನ್ಸ್ ಅವೇ, ಅಲ್ಲೇ ಸ್ವಲ್ಪ ದೂರದಲ್ಲಿ. ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋಸರಸ್ seen it than he came rushing in, only to find that Mr. Elephant was already inside. Yes, ಆ ಮನೆಗೆ ಮತ್ತೆ ಆಕ್ಯುಪೈಡ್ ಮಾಡಬೇಕಂತ ರೈನೋಸರಸ್ ಅಂದರೆ ಗೆಂಡ ಮೃಗ ತುಂಬ ರಹಸ್ಯದಿಂದ ಏನು ಮಾಡುತ್ತೆ, ಆ ಗುಡಿಸಿನ ಒಳಗಡೆ ಬರುತ್ತೆ. ಓಕೆ, ಆಕ್ಯುಪೈಡ್ ಮಾಡಬೇಕು ಅಂತ ಆ ದೊಡ್ಡ ಮನೆಯನ್ನು. ಬಟ್ ಆಲ್ರೆಡಿ ಅಲ್ಲಿ ಯಾರು ಆ ಮನೆಯಲ್ಲಿ ಆಕ್ಯುಪೈಡ್ ಮಾಡಿರ್ತಂದ್ರೆ ಎಲಿಫೆಂಟ್ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿರುತ್ತೆ. ಓಕೆ, ದೆನ್ ಸಿ ವಾಟ್ ಹ್ಯಾಪನ್, only to find that Mr. Elephant was already inside, sound asleep. ಅಂದರೆ ತುಂಬ ಜೋರಾಗಿ ನಿದ್ರೆಯನ್ನು ಮಾಡ್ತಾ ಆನೆ ಮಲಗಿರುತ್ತೆ. ಮಿಸ್ಟರ್ ಲೇಪಾರ್ಡ್ ನೆಕ್ಸ್ಟ್ ಕೇಮ್ ಇನ್ ಅಟ್ ದ ವಿಂಡೋ. ಆ ವಿಂಡೋ ಕಡೆಯಿಂದ ನೆಕ್ಸ್ಟ್ ಮಿಸ್ಟರ್ ಲೇಪಾರ್ಡ್, ಅಲ್ಲಿರುವಂಥ ಲೇಪಾರ್ಡ್ ಏನು ಮಾಡುತ್ತೆ, ಕಿಟಕಿಯಿಂದ ಒಳಗಡೆ ಬರುತ್ತೆ. ಮಿಸ್ಟರ್ ಲಯನ್ ನಂತರ ಅದಾದ ನಂತರ ಮಿಸ್ಟರ್ ಲಯನ್, ದ ಕಿಂಗ್ ಆಫ್ ದಿ ಜಂಗಲ್, ಅದು ಕೂಡ ಬರುತ್ತೆ. ಮಿಸ್ಟರ್ ಫಾಕ್ಸ್, ಓಕೆ, ಆ ಒಂದು ಪ್ರಾಣಿ ಕೂಡ ಆಕ್ಯುಪೈಡ್ ಮಾಡುತ್ತೆ. ನೆಕ್ಸ್ಟು ಆ್ಯಂಡ್ ಮಿಸ್ಟರ್ ಬಫೆಲೋ ಎಂಟರ್ಡ್ ದ ಡೋರ್ಸ್. ಬಫೆಲೋ ಕೂಡ ಡೋರ್ ಕಡೆಯಿಂದ ಒಳಗಡೆ ಬರುತ್ತೆ. ಇಟ್ಸ್ ಅ ಬಿಗ್ ಹೌಸ್, ಆಲ್ ಅನಿಮಲ್ಸ್ ಆ್ಯಂಡ್ ಅಗೇನ್ ಆಕ್ಯುಪೈಡ್ ಮ್ಯಾನ್ಸ್ ಹಟ್. ಸಿ ವೈಲ್ ಮಿಸ್ಟರ್ ಹೇನಾ ಹೌಲ್ಡ್ ಫಾರ್ ಪ್ಲೇಸ್ ಇನ್ ದ ಶೇಡ್ ಆ್ಯಂಡ್ ಮಿಸ್ಟರ್ ಅಲಿಗೇಟರ್ ಬಾಸ್ಕ್ಡ್ ಆನ್ ದ ರೂಫ್. ಓಕೆ, ನೋಡ್ರಿ, ಅಲ್ಲಿ ಆಲ್ರೆಡಿ ಹೆಣ್ಣು ಕೂಡ ಒಳಗಡೆ ಕೂತ್ಕೊಂಡು ಕೂಗ್ತಾ ಇರುತ್ತೆ. ನೆಕ್ಸ್ಟ್ ಮಿಸ್ಟರ್ ಅಲಿಗೇಟರ್ ಮೊಸಳೆ, ಇಟ್ಸ್ ಬಾಸ್ಕ್ಡ್ ಆನ್ ದ ರೂಫ್, ಆ ಗುಡಿಸಿನ ಆ ಮೇಲೆ ನಮಗೆ ಅಲ್ಲಿ ಕಾಣುತ್ತೆ. ಓಕೆ, ಎಸ್, ಇಲ್ಲಿ ಎಲ್ಲ ಪ್ರಾಣಿಗಳು ಏನು ಮಾಡ್ತಾ ಹೋಗ್ತವೆ ಅಂದರೆ ಆಕ್ಯುಪೈಡ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಕಾಣ್ತಾ ಇದೆ ನಿಮಗೆ, ಮೊದಲ ಚಿತ್ರದಲ್ಲಿ ನಿಮಗೆ ನೋಡ್ತಾನೆ ಮಿಸ್ಟರ್ ಅಲಿಗೇಟರ್ ಬಾಸ್ಕ್ಡ್ ಆನ್ ರೂಫ್ ಅಂತಂದೇಳಿ. ಓಕೆ, ಸಿ ಅದನ್ನು ಸ್ವಲ್ಪ ಇಮೇಜ್ ನೋಡ್ಕೊಂಡು ಗೊತ್ತಾಗುತ್ತೆ. ದೆನ್ ವಾಟ್ ಹ್ಯಾಪನ್, ಸಿ, yes, then presently they all began disputing about their rights of penetration ಅಂತ ಹೇಳ್ತಾನೆ. ಎಸ್, ಅಂದರೆ ಎಲ್ಲ ಪ್ರಾಣಿಗಳು ಕಚ್ಚಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಡಿಸ್ಪ್ಯೂಟೆಡ್ ಬಿಗಿನಿಂಗ್ ಆಫ್ ದ ರೈಟ್ಸ್, ಇದು ನನಗೆ ಸೇರಿದ್ದು, ಹಕ್ಕುಗಳಿಗೋಸ್ಕರ ಈ ಮನೆ ಹಕ್ಕಿಗೋಸ್ಕರ ಏನು ಮಾಡ್ತಾ ಹೋಗ್ತವೆ ಎಲ್ಲ ಪ್ರಾಣಿಗಳು. ಡಿಸ್ಪ್ಯೂಟ್, ವಾದ ವಿವಾದವನ್ನು ಚರ್ಚೆ ಮಾಡ್ತವೆ. ಆ್ಯಂಡ್ ಫ್ರಮ್ ಡಿಸ್ಪ್ಯೂಟಿಂಗ್ ದೇ ಕೇಮ್ ಟು ಫೈಟಿಂಗ್. ಆ ವಾದ ಹೋಗಿ ಏನಾಗುತ್ತೆ, ಇಟ್ಸ್ ಬಿಕಮ್ ಫೈಟಿಂಗ್ ಟು ಆಲ್ ಎನಿಮಲ್ಸ್. ಎಲ್ಲ ಪ್ರಾಣಿಗಳು ಕಚ್ಚಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಆ್ಯಂಡ್ ವೈಲ್ ದೇ ವರ್ ಆಲ್ ಎಂಬ್ರಾಯ್ಲ್ಡ್ ಟುಗೆದರ್ ದ ಮ್ಯಾನ್ ಸೆಟ್ ದ ಹಟ್ ಆನ್ ಫೈರ್ ಆ್ಯಂಡ್ ಬರ್ನ್ಟ್ ಇಟ್ ಟು ದ ಗ್ರೌಂಡ್. ಎಲ್ಲ ಪ್ರಾಣಿಗಳು ಕಚ್ಚಾಡ್ತಾ ಇರಬೇಕಾದ್ರೆ ಹೂ ಇಸ್ ದ ಓನರ್ ಆಫ್ ದ ಹಟ್ ಅಂತಂದೇಳಿ ಎಲ್ಲ ಪ್ರಾಣಿಗಳು ಆ ದೊಡ್ಡದಾಗಿರುವಂಥ ಮನೇನ ಏನು ಮಾಡ್ತಾ ಇರ್ತವೆ,
ಆಕ್ಯುಪೈಡ್ ಮಾಡ್ಕೊಂಡು ಕಚ್ಚಾಡ್ತಾ ಇರ್ಬೇಕಾದ್ರೆ ಮ್ಯಾನ್ ಸ್ಯಾಟ್ ಡೌನ್ ಆ್ಯಂಡ್ ಬರ್ನ್ಡ್. ಓಕೆ, ಅಲ್ಲಿ ಆ ಮನೆ ಗುಡಿಸ್ಲಿಕ್ಕೆ ಏನು ಮಾಡಿಬಿಡ್ತಾನೆ ಮನುಷ್ಯ, ಆ ಇನ್ನೋಸೆಂಟ್ ಮ್ಯಾನ್ ಹಿ ಫೈರ್ಡ್, ಅಂದರೆ ಒಂದು ಬೆಂಕಿಯನ್ನು ಹಾಕ್ತಾನೆ, ಆ ಮನೆಗೆ ಆ ಗುಡಿಸ್ಲಿಗೆ ಬೆಂಕಿಯನ್ನು ಹಚ್ತಾನೆ. ದೆನ್ ಜಂಗಲ್ ಲಾರ್ಡ್ಸ್ ಆ್ಯಂಡ್ ಆಲ್, ಅಲ್ಲಿರುವಂಥ ಕಾಡಿನ ಎಲ್ಲ ಪ್ರಾಣಿಗಳು ಮತ್ತು ಎಲ್ಲ ಪ್ರಾಣಿಗಳು ಅಲ್ಲಿ ಏನಾಗ್ತವೆ, ದೆನ್ ಹಿ ವೆಂಟ್ ಟು ಓಮ್ ಸೇಯಿಂಗ್, ನಂತರ ಎಲ್ಲ ಪ್ರಾಣಿಗಳು ಸುಟ್ಟು ಹೋಗ್ತವೆ. ದೆನ್ ಹಿ ವೆಂಟ್ ಟು ಹೋಮ್ ಹೀಸ್ ಸೇಯಿಂಗ್, ಮನುಷ್ಯ ಮನೆಗೆ ಹೋಗ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾನೆ, ಏನು, ಪೀಸ್ ಈಸ್ ಅ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್ ಆ್ಯಂಡ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್ ಅಂತಂದೇಳಿ. ಶಾಂತಿ ಅನ್ನೋದು ತುಂಬ ಅಮೂಲ್ಯವಾದದ್ದು, ಅದನ್ನು ತುಂಬ ಯೋಗ್ಯದಿಂದ ಖರ್ಚು ಮಾಡಬೇಕು, ಯೋಗ್ಯದಿಂದ ಅದನ್ನು ನಾವು ಬಳಸಿಕೊಳ್ಬೇಕು ಅನ್ನೋ ಒಂದು ವಿಷಯವನ್ನು ಹೇಳ್ತಾನೆ. ಯು ನೋ ವಾಟ್ ಮ್ಯಾನ್ ಸೆಡ್ ಫೈನಲಿ, ಪೀಸ್ ಈಸ್ ಅ ಕಾಸ್ಟ್ಲಿ, ದ ವರ್ತ್ ಈಸ್ ಎಕ್ಸ್ಪೆನ್ಸ್. ಓಕೆ, ಶಾಂತಿ ಅನ್ನೋದು ತುಂಬ ಅಮೂಲ್ಯವಾದದ್ದು. ಓಕೆ, ದೆನ್ ವಾಟ್ ಹ್ಯಾಪನ್, ವಿ ನೋ ದಟ್ in a Europe country, okay, in a European peoples they are occupying all whole world. Okay, it means across the world they have started dominating to the peoples and earth. Okay, some people they have lost their lands. Okay, ಈ ಒಂದು ವಿಷಯವನ್ನು ಹೇಳ್ತಾನೆ. ಕೊನೆಯದಾಗಿ ಎಲ್ಲದಕ್ಕಂತೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ ಅಲ್ವಾ. ಎಸ್, ಈ ಒಂದು ವಿಷಯವಾಗಿ ಕೊನೆಯದಾಗಿ ಈ ಒಂದು ಮನುಷ್ಯ ಈ ರೀತಿ ಹೇಳಿ ಎಲ್ಲ ಪ್ರಾಣಿಗಳು ಯಾವಾಗ ಕಚ್ಚಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅವುಗಳನ್ನು ಅಲ್ಲಿ ಸುಟ್ಟು ಹಾಕಿದ. ದ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್ ಅಂತ ಹೇಳಿ ಅಲ್ಲಿಗೆ ಒಂದು ಸ್ಟೋರಿನ ಮುಗಿಸ್ತಾನೆ. ದಿಸ್ ಈಸ್ ಅ ಮಾರಲಿಸ್ಟಿಕ್ ಸ್ಟೋರಿ. ಓಕೆ, ವಾಟ್ ಇಟ್ ಮೀನ್ಸ್, ದಿಸ್ ಈಸ್ ಒನ್ ಆಫ್ ದ ವಾಟ್ ಫೇಬಲ್ ಸ್ಟೋರಿ, ಒಂದು ಕತೆ ತುಂಬ ಅದ್ಭುತವಾಗಿರುವಂಥ, ಇಟ್ಸ್ ಲೈಕ್ ಅ ಪಂಚತಂತ್ರ ಸ್ಟೋರೀಸ್. ಓಕೆ, ಯಾಕಂದರೆ ಆ ಸಮಯದಲ್ಲಿ ಪ್ರಾಣಿಗಳನ್ನು ಉದಾಹರಣೆಗೆ ಇಟ್ಕೊಂಡು ಆ ಬ್ರಿಟಿಷ್ ರೂಲ್ನ ಕ್ರಿಟಿಸೈಸ್ ಮಾಡಿದಂಥ ರೈಟರು ಯುನೋಕಿನ ಆಯ್ತಾರೆ. ಓಕೆ, ಹೌ ದ ಇನ್ನೋಸೆಂಟ್ ಪೀಪಲ್ ದೇ ಆರ್ ವೇಟಿಂಗ್ ಫಾರ್ ಫ್ರೀಡಮ್, ದೇ ಆರ್ ವೇಟಿಂಗ್ ಫಾರ್ ದೇರ್ ರೈಟ್ಸ್. ಓಕೆ, ತಮ್ಮ ಹಕ್ಕುಗಳಿಗಾಗಿ ಎಷ್ಟು ಕಾದ್ರು, ಎಷ್ಟು ಹೋರಾಟಗಳನ್ನು ಮಾಡಿದರು. ಓಕೆ, ನಮ್ಮಲ್ಲಿ ಕೂಡ ತುಂಬ ಹೋರಾಟಗಳು ನಡೆದವು. 1857ರಲ್ಲಿ ಕ್ರಾಂತಿಗಳು ನಡೆಯುತ್ತೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದೇಳಿ. ಅದು 1857ಕ್ಕೆ ನಡೆದಂಥ ಹೋರಾಟ ಮುಂದೆ ನಮಗೆ 1947ಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಲ್ವಾ. ಇನ್ ಕೇಸ್ ನಾವು 1857ರಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ್ದಿಲ್ಲ ಅಂದರೆ 1947ಕ್ಕೆ ಪ್ರಾರಂಭ ಮಾಡಿದರೆ ಹೋರಾಟವನ್ನು, ನಮಗೆ ಈಗಲೂ ಕೂಡ ನಾವು ಏನಾಗಿರ್ತಿದ್ವಿ, ಬ್ರಿಟಿಷರ ಅಧೀನದಲ್ಲಿ ಇರ್ತೀವಿ. ಏನೋ 1947ಕ್ಕೆ ಪ್ರಾರಂಭ ಮಾಡಿದರೆ ನಾವು ಇನ್ನೂ ಕೂಡ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಇರ್ತೀವಿ. ಯಾಕಂದರೆ 1857ರಲ್ಲಿ ಪ್ರಾರಂಭ ಮಾಡಿದ್ದು 90 ವರ್ಷಗಳ ಕಾಲ ನಾವು ಸ್ವಾತಂತ್ರ್ಯಕ್ಕಾಗಿ ಹಂಗೆ ಹೋರಾಟನೇ ಮಾಡಿದ್ವಿ. ಕೊನೆಗೆ ನಮಗೆ 1947ಕ್ಕೆ ಸಿಕ್ತು, ಇಂಡಿಯಾ ಇಟ್ಸ್ ಬಿಕಮ್ ಫ್ರೀಡಮ್, ಇಂಡಿಪೆಂಡೆನ್ಸ್ ಡೇ. ಓಕೆ, ಎಸ್. ಸೊ ಇಲ್ಲಿ ಒಂದು ಬ್ರಿಟಿಷ್ ರೂಲ್ನ ಅಲ್ಲಿ ಕ್ರಿಟಿಸೈಸ್ ಮಾಡ್ತಾನೆ. ಓಕೆ, ಅದ್ರ ಜೊತೆಗೆ ಹೌ ದ ವಾಟ್ ಸೌತ್ ಆಫ್ರಿಕನ್ ಪೀಪಲ್ಸ್ ದೇ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಫ್ರೀಡಮ್ ಆ್ಯಂಡ್ their rights. ಓಕೆ, ಎಸ್, ಇಷ್ಟು ಸ್ಟೋರಿ ಇದೆ. ಅದಕ್ಕೆ ನಿಮಗೆ ಒನ್ ಮಾರ್ಕ್ ಕ್ವಶನ್ ಆನ್ಸರ್, ಸಾಮಾನ್ಯವಾಗಿ ಕೆಲವು ಕ್ವಶನ್ಸ್ಗಳು ಬರ್ತವೆ. ಆ ಪ್ರಾಣಿಗಳ ನೇಮ್ ನೆನಪಿರಲಿ ನಿಮಗೆ. ಓಕೆ, ಆ ಸ್ಪೆಲ್ಲಿಂಗ್ಗಳನ್ನ ತಪ್ಪಾಗದಾಗೆ ನೀವೇನು ಮಾಡಬೇಕು, ಬರೆದವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಎಸ್, ಈ ಥರ ಪ್ರಾಕ್ಟೀಸ್ ಮಾಡಿರಿ. ಎಸ್, ಥ್ಯಾಂಕ್ ಯು. ಐ ವಿಲ್ ಟೇಕ್ ಕಮಾಂಡ್.